ಬಳ್ಳಾರಿ ಬ್ಯಾನೂರ್ ಘರ್ಷಣೆಯಲ್ಲಿ ಮೂರನೇ ವಿಕೆಟ್ ಪತನ. ಬಳ್ಳಾರಿ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿಯನ್ನ ವರ್ಗಾವಣೆ ಮಾಡಲಾಗಿದೆ. ಸ್ಥಳ ನಿಯೋಜನೆ ಮಾಡದೆ ಡಿವೈಎಸ್ಪಿ ನಂದಾರೆಡ್ಡಿ ವರ್ಗಾವಣೆ ಮಾಡಲಾಗಿದೆ. ಡಿವೈಎಸ್ಪಿ ಆಗಿ ಐಪಿಎಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮಾ ನೇಮಕ ಆಗ್ತಾರೆ. 2023ರ ಐಪಿಎಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮಾ ಬ್ಯಾನರ್ ಗಲಭೆ ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎನ್ನುವಂತ ಆರೋಪ. ವಿಫಲದ ಕುರಿತು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದ ಎಡಿಜಿಪಿ ಹಿತೇಂದ್ರ, ಘಟನೆ ನಡೆದ 2 ದಿನಕ್ಕೆ ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ ಮಾಡಲಾಗಿತ್ತು. ಬಳಿಕ ಡಿಐಜಿ ವರ್ತಿಕಾ ಕಟಿಯಾರನ್ನು ವರ್ಗಾವಣೆ ಮಾಡಲಾಗಿತ್ತು. ಇದೀಗ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ಇವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ಎಡಿಜಿಪಿ ವರದಿಯ ಆಧಾರದ ಮೇಲೆ ಇನ್ನಷ್ಟು ತಲೆದಂಡ ಆಗಬಹುದಾದ ಸಾಧ್ಯತೆ ಇದೆ. ಅವತ್ತು ಕರ್ತವ್ಯ ಲೋಪ ಆಗಿತ್ತು, ಅಂದರೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡಿರಲಿಲ್ಲ, ಪೊಲೀಸರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರಲಿಲ್ಲ, ಸೆನ್ಸಿಟಿವ್ ಪ್ಲೇಸ್, ಸೆನ್ಸಿಟಿವ್ ವಿಚಾರ, ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಅನ್ನೋದು ಗೊತ್ತಿದ್ರೂ, ಈ ಹಿಂದೆ ಬ್ಯಾನರ್ ಗಲಾಟೆಗಳಾಗಿದೆ ಅನ್ನೋದು ಇದ್ರೂ ಕೂಡ ನಿರ್ಲಕ್ಷ್ಯ ವಹಿಸಲಾಗಿತ್ತು, ಅಲರ್ಟ್ ಆಗಿರಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ವರದಿ ಕೊಡಲಾಗಿತ್ತು. ಇದರ ಆಧಾರದ ಮೇಲೆ ಇದೀಗ 3 ಅಧಿಕಾರಿಗಳ ತಲೆದಂಡ ಆಗ್ತಾ ಇರೋದು. ಇನ್ನೂ ಕೆಲವರ ತಲೆದಂಡ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಖುದ್ದಾಗಿ ಎಡಿಜಿಪಿ ಒಂದು ವರದಿಯನ್ನು ತಯಾರಿ ಮಾಡಿಕೊಂಡಿದ್ರು. ಎಲ್ಲಿ ಸಮಸ್ಯೆ ಆಯಿತು, ಯಾರು ನಿರ್ಲಕ್ಷ್ಯ ವಹಿಸಿದ್ರು, ಯಾಕೆ ಈ ಥರದೊಂದು ಅಹಿತಕರ ಘಟನೆ ನಡೀತು ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಇದೀಗ 3 ಅಧಿಕಾರಿಗಳ ತಲೆದಂಡ ಆಗಿದೆ, ಮತ್ತಷ್ಟು ತಲೆದಂಡ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪವನ್ ನೆಜ್ಜೂರು ಏನಿದ್ದಾರೆ ಅವರು ಸಹ ಒಂದು ಜಾಯಿನ್ ಆದ ದಿನವೇ ತಲೆದಂಡ ಆಗುತ್ತೆ. ಅದಾದ ಮೇಲೆ ಕೆಲವೊಂದಿಷ್ಟು 15 20 ದಿನ ಆದ ಮೇಲೆ ಐಜಿಪಿ ಆದಂತ ವರ್ತಿಕಾ ಕಟಿಯಾರ್ ಅವರು ಕೂಡ ತಲೆದಂಡ ಆಗುತ್ತೆ. ಈಗ ಅದೇ ರೀತಿಯಾಗಿ ಬಳ್ಳಾರಿಯ ಡಿವೈಎಸ್ಪಿ ಆದಂತ ಚಂದ್ರಕಾಂತ್ ನಂದಾರೆಡ್ಡಿ ಏನಿದ್ದಾರೆ ಅವ್ರನ್ನ ಈಗ ವರ್ಗಾವಣೆ ಮಾಡಿರುವಂತದ್ದು ಕೂಡ ತಿಳಿದು ಬಂದಿದೆ ಅಂತ ಹೇಳ್ಬೋದು. ಅವ್ರನ್ನ ವರ್ಗಾವಣೆ ಮಾಡೋದು ಒಂದು ಕಡೆ ಆದ್ರೆ, ಯಾವ ಕಡೆ ಅವ್ರನ್ನ ಸ್ಥಳ ಬೇಕಲ್ಲ, ಅವ್ರಿಗೆ ಯಾವುದೇ ರೀತಿಯಾದ ಇದುವರೆಗೂ ಕೂಡ ಸರ್ಕಾರದಿಂದ ಸ್ಥಳ ನಿಯೋಜನೆ ಮಾಡಿಲ್ಲ, ನೇರವಾಗಿ ಅವ್ರನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ತಿಳಿದು ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಚಂದ್ರಕಾಂತ್ ನಂದಾರೆಡ್ಡಿ ಸ್ಥಳಕ್ಕೆ ಏನ್ ಐಪಿಎಸ್ ಅಧಿಕಾರಿಯಾಗಿ ಯಶ್ ಕುಮಾರ್ ಅನ್ನುವಂತ ಏನಿದ್ದಾರೆ ಅವ್ರನ್ನ ನೇರವಾಗಿ ಇಲ್ಲಿ ನೇಮಕ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಈಗ ಐಪಿಎಸ್ ಆದಂತ 2023ರಲ್ಲಿ ಐಪಿಎಸ್ ಆಗಿ ಇಲ್ಲಿ ಕರ್ತವ್ಯವನ್ನು ನಿಭಾಯಿಸಿದ್ದು, ಅದೇ ರೀತಿಯಾಗಿ ಈಗ ನೇರವಾಗಿ ಅವ್ರನ್ನ ಬ್ಯಾನರ್ ಗಲಭೆ ನಿಯಂತ್ರಣ ಮಾಡುವಲ್ಲಿ ಡಿವೈಎಸ್ಪಿ ಅಂತ ಚಂದ್ರಕಾಂತ್ ನಂದಾರೆಡ್ಡಿ ಅವರ ತಪ್ಪು ಜಾಸ್ತಿ ಇದೆ ಅನ್ನುವಂಥದ್ದನ್ನ ಜನಾರ್ದನ್ ರೆಡ್ಡಿ ಅವರು ಸಹ ಸಾಕಷ್ಟು ಆರೋಪವನ್ನ ಸಹ ಮಾಡ್ತಿದ್ರು. ಯಾಕಂದ್ರೆ ಭರತ್ ರೆಡ್ಡಿ ಅವರು ವಾಲ್ಮೀಕಿ ಸರ್ಕಲ್ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಮನೆಗೆ ಕರ್ಕೊಂಡು ಬಂದಿದ್ದೆ ಇವರೇ ಅನ್ನುವಂತ ಆರೋಪವನ್ನ ಪದೇ ಪದೇ ಮಾಧ್ಯಮಗಳಲ್ಲಿ ಈ ರೀತಿಯಾದಂತ ಹೇಳ್ತಾನೆ ಇದ್ರು. ಅದರ ಜೊತೆಯಾಗಿ ಇವರ ವಿಫಲತೆ ಕುರಿತು ಸರ್ಕಾರಕ್ಕೆ ಕೆಲವೊಂದಿಷ್ಟು ವರದಿಗಳನ್ನ ಸಹ ಕೇಳಲಾಗಿತ್ತು. ಮೊನ್ನೆ ಆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಎಡಿಜಿಪಿ ಹಿತೇಂದ್ರ ಏನಿದ್ದಾರೆ ಅವರು ಸಹ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಆ ಸರ್ಕಾರಕ್ಕೆ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಈಗ ಇವರನ್ನ ಸಹ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತ ತಿಳಿದು ಬಂದಿರುವಂತದ್ದು. ಇನ್ನೇನು ಈ ಘಟನೆ 2ನೇ ದಿನವೇ ಎಸ್ಪಿ ಪವನ್ ನೆಜ್ಜೂರು ಅವ್ರು ಏನ್ ಸಸ್ಪೆಂಡ್ ಆಗಿತ್ತು, ಅದಾದ್ಮೇಲೆ ಡಿಐಜಿ ಆದಂತ ವರ್ತಿಕಾ ಕಟಿಯಾರ್ ಕೂಡ ವರ್ಗಾವಣೆವಾಯ್ತು. ಅದಾದ್ಮೇಲೆ ನೆಕ್ಸ್ಟ್ 3ನೇ ಆಗಿರುವಂತದ್ದೇ ಡಿಎಸ್ಪಿ ಆದಂತ ಚಂದ್ರಕಾಂತ್ ನಂದಾರೆಡ್ಡಿ ಏನಿದ್ದಾರೆ ಅವರನ್ನ ಸಹ ಈಗ ವರ್ಗಾವಣೆ ಮಾಡಲಾಗಿದೆ. ಈ ಮೂಲಕ ಬಳ್ಳಾರಿ ಬ್ಯಾನರ್ ಗಲಭೆ ಏನಿದೆಯಲ್ಲ 3 ಜನರಿಗೆ ತಲೆದಂಡೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ಈ ಘಟನೆಯನ್ನ ನಿಯಂತ್ರಣ ಮಾಡಲು ಸಾಕಷ್ಟು ವಿಫಲವಾಗಿದ್ದು ಅನ್ನುವಂತ ಆರೋಪವನ್ನ ಏನ್ ಮಾಡಿದ್ರು. ಈ ಆರೋಪದಡಿಯಲ್ಲೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ನಿರ್ದಿಷ್ಟವಾಗಿ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ಏನ್ ಹೇಳಿದ್ದು, ಅದೇ ರೀತಿಯಾಗಿ ಈಗ 3ನೇ ವಿಕೆಟ್ ಪತನ ಅಂತಾನೆ ಹೇಳ್ಬೋದಾಗಿದೆ. ಎಡಿಜಿಪಿ ವರದಿಯವರ ಆಧಾರದ ಮೇಲೆ ಇನ್ನೂ ಒಂದಿಷ್ಟು ಕೆಲ ಅಧಿಕಾರಿಗಳಿಗೆ ತಲೆದಂಡ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು, ತಮ್ಮ ಡೀಟೇಲ್ಸ್ಗಾಗಿ.